ಸರ್, ಹೆಚ್ಚು ಕಡಿಮೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಶ್ರೀ ಅಣ್ಣಮ್ಮ ದೇವಿ ಸಮಿತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಅಣ್ಣಮ್ಮ ಸಮಿತಿಯಿಂದ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊತಾ ಬರ್ತಾ ಇದ್ದೀವಿ. ಈ 31ನೇ ವರ್ಷ ಕೂಡ ಇನ್ನೂ 30 ವರ್ಷ ಹಾಗೆ ಸಾಗಲಿ ಅಂತ ಕೂಡ ಅಂದ್ಕೊತಾ ಇದ್ದೀವಿ. ಈ ವರ್ಷ ಹೇಗೆ ಮಾಡ್ತಾಯಿದ್ದೀವಿ, ಪ್ರತಿ ವರ್ಷವೂ ಕೂಡ ಒಂದೊಂದು ರೀತಿ ಅದ್ಧೂರಿಯಾಗಿ ಮಾಡ್ತಾ ಬರ್ತಾಯಿದ್ದೀವಿ. ಇಲ್ಲಿ ಇರೋವಂಥ ನಮ್ಮ ಜನ ಮನ ಏನಿದ್ದಾರೆ ಇವ್ರಿಗೂ ಕೂಡ ಭಗವಂತ ಹೆಚ್ಚಿನ ರೀತಿ ಅಭಿವೃದ್ಧಿ ಕೊಡಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಕಾರ್ಯಕ್ರಮನ ನಾವು ಮಾಡ್ತಾಯಿದ್ದೀವಿ. ಪ್ರತಿ ವರ್ಷವೂ ಅಷ್ಟೇ ಅನ್ನದಾನವೂ ನಮ್ಮಲ್ಲಿ ಯಥೇಚ್ಛವಾಗಿ ಆಗ್ತಾನೇ ಇದೆ. ಎಲ್ಲ ಒಂದು ಜನನೂ ಕೂಡ ಬಂದು ಇದರಲ್ಲಿ ಪ್ರಸಾದವಾಗಿ ಸ್ವೀಕರಿಸಿ ಹೆಚ್ಚಿನ ರೀತಿ ಆಸಕ್ತಿನೂ ಕೂಡ ತೋರಿಸ್ತಾ ಇದ್ದಾರೆ. ಎಲ್ಲರಿಗೂ ಭಗವಂತ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ನನ್ನ ಹೆಸರು ಸಿ ಸಂಜಯ್ ಕುಮಾರ್ ಅಂತ. ನಾನು ಅನ್ನಪೂರ್ಣೇಶ್ವರಿ ಲ್ಯಾಂಡ್ ಡೆವಲಪರಿಂದ ಈ ಸಂಘದ ವತಿಯಿಂದ ನಾನು ಒಬ್ಬ ಪದಾಧಿಕಾರಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್. ಖಂಡಿತವಾಗಿ ಇದನ್ನು ಮೂಲವಾಗಿ ಶುರು ಮಾಡಿದ್ದೆ ನಾವು ಅಂತ ಹೇಳ್ಕೊಳ್ಳಿಕ್ಕೆ ಒಂದು ಹೆಮ್ಮೆ ಇದೆ. ಈ ಒಂದು ಹೆಮ್ಮೆಗಳ ಜೊತೆಯಲ್ಲಿ ನಾನು ದೂರ ಇದ್ದರೂ ಕೂಡ ಪ್ರತಿ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಯಾವ ಕಾರಣಕ್ಕೂ ಮಿಸ್ ಮಾಡದೆ ಬರ್ತೀನಿ. ಕಾರಣ ಏನು ಅಂದರೆ ಸರ್, ಪ್ರತಿ ವರ್ಷ ಈ ತಾಯಿನ ಕರೆಸ್ತಾ ಇದ್ದೀವಿ. ಎಲ್ಲರೂ ಪ್ರತಿ ವರ್ಷ ಅದೇ ರೀತಿ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಈಗ ಎಲ್ಲರೂ ಇದೇ ಥರ ಒಂದು ಕಾರ್ಯಕ್ರಮನ ಮಾಡಲಿ, ಎಲ್ಲರ ಬಾಳಲ್ಲಿ ಯಶಸ್ಸು ಸಿಗಲಿ ಅಂತ ತಾನು ಕೇಳ್ಕೊತಾ ಇದ್ದೀನಿ. ಖಂಡಿತವಾಗಿ ಇದನ್ನೆಲ್ಲ ಜನನ ಸೇರಿಸುವಂಥ ಒಂದು ಕಾರ್ಯಕ್ರಮನೂ ಕೂಡ ನಮ್ಮ ಈ ಕರ್ನಾಟಕ ರಾಜ್ಯೋತ್ಸವ ಏನು ಮಾಡ್ತಾ ಇದ್ದೀವಿ ಇದು ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಕಡೆ ಹಬ್ಬಲಿ ಅಂತ ಕೂಡ ಹೇಳಿ ಈ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು.